ರಿಯಲ್ ಎಸ್ಟೇಟ್ಗೆ ಹೋದ್ರೆ ನಾವು ಬೇಗ ದುಡ್ಡು ಮಾಡ್ಬೋದು ಅನ್ನುವಂತ ಒಂದು ಮೆಂಟಾಲಿಟಿ ಕ್ರಿಯೇಟ್. ಇವತ್ತಿನ ನಿಟ್ಟಿನಲ್ಲಿ ತುಂಬಾ ಕಷ್ಟಕರವಾದಂಥ ವ್ಯವಸ್ಥೆ ಆಗಿದೆ ರಿಯಲ್ ಎಸ್ಟೇಟ್ ಅಂದ್ರೆ. ಬಡ್ಡಿ ಕಟ್ಟಿ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್. 100 ಜನ ಹೊಸ ಡೆವಲಪರ್ ಬಂದ್ರೆ 10 ಜನ ಸಕ್ಸಸ್ ಆಗಿರ್ತಾರೆ, 90 ಜನ ಈ ಸಿನಿಮಾ ಫೀಲ್ಡ್ ಅನ್ನಂಗೆ ಆಗಿದೆ. ಅಲ್ಲಿ ಗೊತ್ತಿಲ್ದಂಗೆ ಹೆಸರು ಹೇಳಿಲ್ದಂಗೆ ಹೋಗಿದ್ದಾರೆ. ಇದು ಪಬ್ಲಿಕ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ಈಗಿನ ಯುವಕರಲ್ಲಿ ಬೇಗ ದುಡ್ಡು ಮಾಡಬೇಕು, ದುಡ್ಡು ಮಾಡೋ ಮಾರ್ಗ ಯಾವುದು? ರಿಯಲ್ ಎಸ್ಟೇಟ್ಗೆ ಹೋದ್ರೆ ನಾವು ಬೇಗ ದುಡ್ಡು ಮಾಡ್ಬೋದು ಅನ್ನುವಂತ ಒಂದು ಮೆಂಟಾಲಿಟಿ ಕ್ರಿಯೇಟ್ ಆಗಿದೆ. ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಯಾವ ರೀತಿ ಆಗಿರುತ್ತೆ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಯಾವೆಲ್ಲ ಸವಾಲುಗಳು ಇರುತ್ತೆ, ಎಲ್ಲವುದನ್ನು ಮಾತನಾಡಿಸೋದಕ್ಕೆ ತುಮಕೂರಿನ ಖ್ಯಾತ ಸ್ಫೂರ್ತಿ ಡೆವಲಪರ್ಸ್ ನ ಮಾಲೀಕರಾದಂತಹ ಚಿದಾನಂದ್ ಅವರು, ಹಾಗೆ ಬಿಜೆಪಿಯ ಮುಖಂಡರು ತುಮಕೂರು, ಇವ್ರನ್ನ ಮಾತನಾಡಿಸೋದಕ್ಕೆ ಕಚೇರಿಗೆ ಬಂದಿರುವಂತದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸರ್, ನೇರವಾಗಿ ಕೇಳ್ತೀನಿ, ರಿಯಲ್ ಎಸ್ಟೇಟ್ ಅಂದ್ರೆ ಏನು ಸರ್? ಮೊದಲನೇದಾಗಿ ಗಜೇಂದ್ರ ಅವರೇ, ನಿಮ್ಮ ಪಬ್ಲಿಕ್ ಫಸ್ಟ್ ಚಾನಲ್ನ ಪ್ರಾರಂಭ ಮಾಡ್ತಾ ಇದ್ರೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಒಂದು ಚಾನಲ್ಲು ಚೆನ್ನಾಗಿ ಈ ಒಂದು ನಾಡಿನಾದ್ಯಂತ ಚೆನ್ನಾಗಿ ಬೆಳೀಲಿ, ಅಭ್ಯುದಯವಾಗಲಿ, ನೇರ ನಿಟ್ಟ ನಿರಂತರ ವಿಚಾರಗಳನ್ನ ಜನರಿಗೆ ತಿಳಿಸುವಂಥ ಚಾನಲ್ ಆಗಲಿ, ಮತ್ತು ಸಮಾಜಮುಖಿ ಆದಂಥ ಕೆಲಸ ಮಾಡಲಿ ಅಂತ ಆಶಿಸ್ತಾ, ನೀವು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ರಿಯಲ್ ಎಸ್ಟೇಟ್ ಅಂದರೆ ಕ್ರಯ ವಿಕ್ರಯ, ಅಂದರೆ ಖರೀದಿ ಕೊಂಡುಕೊಳ್ಳೋದು ಮತ್ತು ಖರೀದಿ ಮಾಡುವಂಥ ವಿಚಾರ. ಈ ಒಂದು ಭೂಮಿ ಆಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಇದು ಶತಮಾನಗಳಿಂದಲೂ ಕೂಡ ನಡೆದುಕೊಂಡು ಬಂದಿರೋ ಅಂಥ ವ್ಯಾಪಾರ. ಇವತ್ತಿನ ಹೊಸ ವ್ಯಾಪಾರ ಏನಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಒಂದು ಕಾರ್ಪೊರೇಟ್ ಟಚ್ ಕೊಟ್ಟಾಗ ಇದಕ್ಕೆ ರಿಯಲ್ ಎಸ್ಟೇಟ್ ಅಂತ ಹೆಸರು ಬಂದಿದೆ. ಈ ಒಂದು ವಿಚಾರ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದಂಥ ಸ್ವರೂಪ ಪಡೆದುಕೊಂಡು ಮತ್ತೆ ಎಲ್ಲ ರೀತಿಯಾದಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, BD ಆಗಿರ್ಬೋದು, ಮೂಡ ಆಗಿರ್ಬೋದು, ಎಲ್ಲ ಪ್ರಾಧಿಕಾರಗಳಿಂದ ಅನುಮೋದನೆಗೊಂಡು ಈ ಖಾತೆ ವ್ಯವಸ್ಥೆಯಲ್ಲಿ ಸುವ್ಯವಸ್ಥೆಯನ್ನ ಕೊಟ್ಟು ಮತ್ತೆ ಎಲ್ಲ ನಾಗರಿಕ ಸೌಲಭ್ಯಗಳನ್ನ ಕಲ್ಪಿಸಿದ ನಂತರ ಅದು ಲೇಔಟ್ ಆಗುತ್ತೆ. ಆ ಲೇಔಟ್ನ ಮಾರಾಟ ಮಾಡುವಂತ ಮತ್ತೆ ಆ ಭೂಮಿ ಕೊಳ್ಳುವಂತ ವಿಚಾರಕ್ಕೆ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ ಸರ್. ಯಾವುದೇ ಶ್ರಮ ಇಲ್ಲದೆ ಬರೀ ಮಾತುಗಾರಿಕೆ ಇಟ್ಕೊಂಡು ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಬರೋರ್ಗೆ ಏನ್ ಹೇಳ್ತೀರಾ ಸರ್? ಇದು ಒಂದು 2000 ಹಿಂದಿನ ಟೈಮಲ್ಲಿ ಆಗಿನ್ನು ಬೂಮ್ ಬರ್ತಕ್ಕಂಥ ಟೈಮ್ ಇತ್ತು. ಅವತ್ತು ಎಲ್ಲೋ ಒಂದ್ ಕಡೆ ಟೋಕನ್ ಅಡ್ವಾನ್ಸ್ ಹಾಕಿ ಮಾಡುವಂತ, ಎಲ್ಲೋ ಕೈ ಬದಲಾಯಿಸುವಂತ ವ್ಯವಸ್ಥೆಯಲ್ಲಿ ದುಡ್ಡು ಮಾಡಿರೋ ಉದಾಹರಣೆಗಳು ಇದಾವೆ. ಆದರೆ ಇವತ್ತಿನ ನಿಟ್ಟಿನಲ್ಲಿ ತುಂಬಾ ಕಷ್ಟಕರವಾದಂತ ವ್ಯವಸ್ಥೆ ಆಗಿದೆ ರಿಯಲ್ ಎಸ್ಟೇಟ್ ಅಂದ್ರೆ. 2 ವರ್ಷ ಬೇಕು ಒಂದು ಲೇಔಟ್ ಈಚೆಗೆ ಬರ್ಬೇಕಾದ್ರೆ. ರೇರಾ ತಗೊಳ್ಬೇಕು, ಕನ್ವರ್ಷನ್ ಮಾಡಿಸ್ಬೇಕು, ಲೇಔಟ್ ಅಪ್ರೂವಲ್ ಮಾಡಬೇಕು, ಸುಮಾರು ಸಕಾರಾತ್ಮಕವಾದಂತ ಎಲ್ಲ ಡಿಪಾರ್ಟ್ಮೆಂಟ್ಗಳ NOC ತಗೊಂಡು ಜನರಿಗೆ ಮುಟ್ಟುವಂತ ಕೆಲಸ ಮಾಡಿ ಮತ್ತೆ ನಾಗರಿಕ ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿದ ನಂತರವೇ, ಏಕಾತ ಆದ ನಂತರವೇ ಇದನ್ನ ರಿಜಿಸ್ಟ್ರೇಷನ್ಗೆ ಆಗತ್ತೆ. ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್, ಇದೊಂದು ಭೂಮಿ ತಗೊಂಡ್ರೆ 20 ಸೈಟ್ ಆಗತ್ತೆ, ಅದನ್ನ ನಾನು ಇಷ್ಟಕ್ಕೆ ಮಾರಿದ್ರೆ ಇಷ್ಟಕ್ಕೆ ಆಗತ್ತೆ ಅಂತ ಭ್ರಮೆಯಲ್ಲಿ ಹೋದವ್ರಿಗೆ ಸಾಕಷ್ಟು ಜನ ಶ್ರೀಮಂತರಲ್ಲ, ಬಡ್ಡಿ ಕಟ್ಟಿ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟಿಗೆ ಬಂದು. ಇದು ಒಂದು ವಿಚಾರ. ಆ ಭ್ರಮೆಯಿಂದ ಬಂದು ಒಂದು 4-5 ಜನ ಪಾರ್ಟ್ನರ್ಗಳಾಗಿ 2 ಎಕರೆ 3 ಎಕರೆ ಎಲ್ಲೋ ಒಂದು ತಗೊಂಡು, ಅದು ಏನಾಗತ್ತೆ, 2 ಕುಂಟೆಗೆ ಒಂದು ಸೈಟ್ ಆಗೋದು. ಇವರು ಆ ಒಂದು ಕ್ಯಾಲ್ಕುಲೇಷನ್ ನ ಸರಿಯಾಗಿ ಮಾಡ್ದಲೆ, ಮತ್ತೆ ಫೈನಾನ್ಸ್ ನ ಸರಿಯಾಗಿ ವ್ಯವಸ್ಥೆ ಮಾಡ್ದಲೆ, ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗ್ದಲೆ ಸಾಕಷ್ಟು ರೈತರಿಂದಲೂ ಕೂಡ ತೊಂದರೆಗೊಳಗಾಗಿ ಕೋರ್ಟ್ ಕಚೇರಿಗಳತ್ತಿ, ಮತ್ತೆ ಇನ್ನ ಕೆಲವರು ಆ ಒಂದು ಸರಿಯಾದ ಟೈಮ್ ನಲ್ಲಿ ಕೆಲಸ ಕಾಮಗಾರಿಗಳನ್ನು ಮಾಡದೆ, ಅಪ್ರೂವಲ್ ಮಾಡಿಸ್ದಲೆ, ಎಲ್ಲೋ ಒಂದ್ ಕಡೆ ಅಡ್ವಾನ್ಸ್ ತಗೊಂಡು, ಕಸ್ಟಮರ್ ಇಂದ ಅಡ್ವಾನ್ಸ್ ಕೊಂಡು ಅಲ್ಲೂ ಬೈಸ್ಕೊಂಡು ಸಾಕಷ್ಟು. ಯಾಕೆಂದ್ರೆ 100 ಜನ ಹೊಸ ಡೆವಲಪರ್ ಬಂದ್ರೆ 10 ಜನ ಸಕ್ಸಸ್ ಆಗಿರ್ತಾರೆ, 90 ಜನ ಈ ಸಿನಿಮಾ ಫೀಲ್ಡ್ ಅನ್ನಂಗೆ ಆಗಿದೆ. ಅಲ್ಲಿ ಗೊತ್ತಿಲ್ದಂಗೆ ಹೆಸರು ಹೇಳಿಲ್ದಂಗೆ ಹೋಗಿದ್ದಾರೆ. ಇದು ಇವತ್ತಿನ ರಿಯಲ್ ಎಸ್ಟೇಟ್ ಸರ್. ಈಗ ಎಲ್ಲಾರ್ಗು ಅಷ್ಟೇ, ಈ ತುಮಕೂರಲ್ಲಿ ಸ್ಫೂರ್ತಿ ಚಿದಾನಂದ್ ಸರ್ ಅಂದ್ರೆ ದೊಡ್ಡದಾಗಿ ಶ್ರೀಮಂತರಾದ್ರು, ಎಲ್ಲ ಅವ್ರಿಗೆ ಬಂತು, ನಾವು ಆ ಜಾಗಕ್ಕೆ ಹೋಗ್ಬೇಕು, ನಾವು ರಿಯಲ್ ಎಸ್ಟೇಟ್ ಮಾಡ್ಬೇಕು ಅನ್ನೋರ್ಗೆ ಏನ್ ಕಿವಿ ಮಾತು ಹೇಳ್ತೀರಾ? ಯಾವುದೇ ಕ್ಷೇತ್ರ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಒಂದೇ ಅಲ್ಲ, ವ್ಯವಸಾಯ ಆಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಎಲ್ಲದೇ ಆದಂತ ಕ್ಷೇತ್ರ ಆಗಿರ್ಲಿ, ಪರಿಶ್ರಮ ಬಹಳ ಮುಖ್ಯ. ಮತ್ತೆ ಅದೃಷ್ಟನೂ ಕೈ ಹಿಡಿಬೇಕು. ಅದೃಷ್ಟದ ಜೊತೆಗೆ ಪರಿಶ್ರಮ ಬಹಳ ಮುಖ್ಯ. ಒಂದು ಕಮಿಟ್ಮೆಂಟ್. ಬೆಳಿಗ್ಗೆ ನಾನು ಎದ್ರೆ ನನ್ನ ಕರ್ತವ್ಯವನ್ನ ಮಾಡಬೇಕು, ಸಾಯಂಕಾಲ ಆದ್ರೂ ಏನಾಗತ್ತೆ, ಇತ್ತೀಚಿನ ಯುವಕರಲ್ಲಿ, ಇತ್ತೀಚಿನ ಒಂದು ವ್ಯವಹಾರಸ್ಥರಲ್ಲಿ ಒಂದು ಟೆಂಡೆನ್ಸಿ ಆಗಿದೆ,
ಒಂದು ಸ್ವಲ್ಪ ಹಣ ಬಂದ್ರೆ ಸಾಕು, ಅದನ್ನ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ಗ್ರೋತ್ ಆಗ್ತಾ ಇರುತ್ತೆ. ಹಣ ಬಂದಾಗ ಮಜಾ ಮಾಡೋ ಒಂದು ವ್ಯವಸ್ಥೆ, ಫಾರಿನ್ ಟ್ರಿಪ್ ಹೋಗೋಣ, ಅಲ್ಲಿ ಹೋಗೋಣ, ಒಂದು ವೆಹಿಕಲ್ ತಗೊಳ್ಳೋಣ. ಯಾವತ್ತು ಮನುಷ್ಯ ಟೂ ವೀಲರ್ ತಗೊಳ್ಳೋ ಶಕ್ತಿ ಬಂದಾಗ ಸೈಕಲ್ ಅಲ್ಲಿ ಓಡಾಡಬೇಕು, ಕಾರ್ ಬರೋ ಶಕ್ತಿ ಬಂದಾಗ ಟೂ ವೀಲರ್ ಓಡಾಡಬೇಕು, ಟೂ ವೀಲರ್ ತಗೊಳ್ಳೋ ಶಕ್ತಿ ಬಂದಾಗ ಸೈಕಲ್ ಅಲ್ಲಿ ಓಡಾಡಬೇಕು, ಕಾರ್ ಬರೋ ಶಕ್ತಿ ಬಂದಾಗ ಟೂ ವೀಲರ್ ಓಡಾಡಬೇಕು. ನಾವು ಅದಕ್ಕಿಂತ ಒಂದು ಉನ್ನತವಾದಂತ ಕಾರ್ ತಗೊಳ್ಬೇಕಾದ್ರೆ ನಾವು ಕೆಳಮಟ್ಟದ ನಾವು ಯಾವತ್ತೂ ಒಂದು ಸ್ಟೆಪ್ ನಮ್ಮ ಒಂದು ಖರ್ಚಿನ ಬಾಬ್ನಲ್ಲಿ ಕಮ್ಮಿ ಮಾಡಿಕೊಂಡು, ಮತ್ತೆ ಯಾವಾಗ್ಲಾದ್ರೂ ಕೂಡ ನಾವು ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್, ಯಾರು ಸಾಲ ತಗೊಳ್ದಲೆ ಯಾರು ವ್ಯವಹಾರ ಮಾಡೋಕ್ಕಾಗಲ್ಲ. ಆ ಸಾಲ ಪಡೆದಂತ ಟೈಮ್ನಲ್ಲಿ ನಾವು ಕರೆಕ್ಟ್ ಆದ ಟೈಮಲ್ಲಿ ಬಡ್ಡಿ ಮತ್ತೆ ಹಸುಲನ್ನ ಕೊಟ್ರೆ ಮತ್ತೊಮ್ಮೆ ನಮಗೆ ಬ್ಯಾಂಕಿನಿಂದ ಆಗಿರ್ಬೋದು ಅಥವಾ ಪ್ರೈವೇಟ್ ಫೈಂಡಿಂಗ್ ಆಗಿರ್ಬೋದು, ನಾವು ಫೈನಾನ್ಷಿಯಲ್ ಟ್ರ್ಯಾಕ್ನ ಚೆನ್ನಾಗಿ ನೋಡಿಕೊಂಡು, ಮತ್ತೆ ಯಾವುದೇ ಒಂದು ರೇಟಿಗೆ ನಾವು ಸೈಟನ್ನು ಮಾರಾಟ ಮಾಡಿರ್ತೀವಿ, ಅದು ರೇಟ್ ಫ್ಲಕ್ಚುಯೇಷನ್ ರೇಟ್ ಹೆಚ್ಚು ಆದ್ರೂ ಕೂಡ ಆ ಮಾತಿನಂತೆ ನಡೆದಾಗ ಅವನು ಆ ಒಂದು ವ್ಯಕ್ತಿ ಮತ್ತೆ ಯಾರು ಆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಮಾರ್ಕೆಟ್ನಲ್ಲಿ ಪ್ರಚಲಿತವಾಗತ್ತೆ. ಈ ಕಂಪನಿಯಲ್ಲಿ ಹೋದ್ರೆ ಬಹಳ ಸುವ್ಯವಸ್ಥಿತವಾದಂತಹ ವ್ಯವಸ್ಥೆ ಮಾಡ್ತಾರೆ, ಮತ್ತೆ ಮಾತಿಗೆ ಯಾವುದೇ ರೀತಿ ತಪ್ಪಲ್ಲ, ಮಾತಿಗೆ ತಪ್ಪದಲ್ಲಿ ಇವರಿಂದ ಟ್ರಸ್ಟ್ ಮಾಡ್ಬೋದು ಅಂತ ಒಂದು ನೆಟ್ನಲ್ಲಿ ಆ ಒಂದನ್ನ ಕ್ಯಾರಿ ಫಾರ್ವರ್ಡ್ ನಾವು ಎಲ್ಲೋ ಒಂದ್ ಕಡೆ ಒಂದ್ ದಿವಸ ಮಾಡಿ ಬಿಡೋದಲ್ಲ, ಅವರ ಜೀವನದುದ್ದಕ್ಕೂ ಕೂಡ ಆ ಒಂದು ಆತ್ಮಸಾಕ್ಷಿಗೆ ನಡ್ಕೊಳ್ಳುವಂತ ಮತ್ತೆ ಒಂದ್ ಏನ್ ಕಮಿಟ್ಮೆಂಟ್ ಒಂದು ಕೊಟ್ಟಂತ ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ಆ ಕಂಪನಿ ಆಗ್ಲಿ ಆ ವ್ಯಕ್ತಿ ಆಗ್ಲಿ ಬೆಳೀತಾರೆ ಸರ್. ಸರ್, ರಿಯಲ್ ಎಸ್ಟೇಟ್ ವಿಚಾರವಾಗಿ ಬ್ರೋಕರ್ಗಳ ಹತ್ರ ಹೋಗೋದು ಮುಖ್ಯನಾ ಅಥವಾ ಡೆವಲಪರ್ಸ್ ಗಳ ಹತ್ರ ಹೋಗೋದು ತುಂಬಾ ಜಾಗೃತಿ? ಇಂದಿನ ದಿನಗಳಲ್ಲಿ ಬ್ರಾಂಡೆಡ್ ಇರ್ಲಿಲ್ಲ. ಅದಕ್ಕೆ ಹಿಂದೆ ನಮ್ಗೆ ಒಂದು 90ರ ದಶಕದಲ್ಲಿ 2000ದ ದಶಕದಲ್ಲಿ ಬ್ರಾಂಡೆಡ್ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಲೇಔಟ್ ಮಾಡಿದ್ರೆ ಆ ಖರೀದಿದಾರನಿಗೂ ಮತ್ತೆ ತಗೊಳ್ಳುವಂತವ್ರಿಗೆ ಒಬ್ಬ ಮಧ್ಯವರ್ತಿ ಬೇಕೇ ಇತ್ತು. ಇವತ್ತು ಎಲ್ಲರೂ ಕೂಡ ಅವ್ರದ್ದು ಆಲೆ ಟ್ರೀ ಗಾರ್ಡ್ ಇರುತ್ತೆ, ಆ ಬ್ರ್ಯಾಂಡ್ ಆಗಿರುತ್ತೆ, ಯಾರ್ದು ಬ್ರ್ಯಾಂಡಲ್ಲಿ ನಾವು ಹೋಗ್ತೀವಿ ಅಂತ ನೇರವಾಗಿ ಯಾರು ಡೆವಲಪರ್ ಇರ್ತಾರೋ ಅವ್ರ ಹತ್ರ ಬರ್ತಾರೆ. ಮತ್ತೆ ಇವತ್ತು ಗ್ರಾಹಕರು ಕೂಡ ತುಂಬಾ ಬುದ್ಧಿವಂತರಾಗಿದ್ದಾರೆ. ಬ್ಯಾಂಕ್ ಲೋನ್ ಅಪ್ರೂವಲ್ ಆಗಿದೆಯಾ, ರೇರಾ ಅಪ್ರೂವಲ್ ಆಗಿದೆಯಾ, ಎಲ್ಲವನ್ನು ಪರಿಶೀಲನೆ ಮಾಡಿ ಮತ್ತೆ ಲೀಗಲ್ ಒಪಿನಿಯನ್ ಅವರು ತೆಗೆದುಕೊಂಡು ಯಾವ್ದು ನಮಗೆ ಮತ್ತೆ ಏನು ಸೋಷಿಯಲ್ ಇದ್ರದ್ದು ಸಿವಿಲ್ ಕಮ್ಯುನಿಟೀಸ್ ಎಲ್ಲಾ ರೀತಿನ ಕೊಟ್ಟಿದಾರ, ವಾಟರ್ ಕೊಟ್ಟಿದಾರ, ಡ್ರೈನೇಜ್ ಕೊಟ್ಟಿದಾರ, ಸಿವೇಜ್ ಕೊಟ್ಟಿದಾರ, ಇವೆಲ್ಲವನ್ನು ಪರಿಶೀಲನೆ ಮಾಡಿ ಅವರಿಗೆ ಇಷ್ಟ ಆಗಿ ಲೊಕೇಶನ್ ಇಷ್ಟ ಆದಾಗ ಮಾತ್ರ ಅವರ ಲೇಔಟ್ ಬಿಕ್ರಿ ಆಗತ್ತೆ ಅಥವಾ ಸೈಟ್ಗಳು ಸೇಲ್ ಆಗತ್ತೆ. ಇದಕ್ಕೆ ಇವತ್ತು ಗ್ರಾಹಕರು ಕೂಡ ಬುದ್ಧಿವಂತರಾಗಿದ್ದಾರೆ ಸರ್. ಯಾರನ್ನ ನಿಷ್ಠೆ ಇಟ್ಕೋಬೇಕು ಮತ್ತೆ ಯಾವ ಕಂಪನಿ ಮಾರ್ಕೆಟ್ನಲ್ಲಿ ಬಹಳ ವ್ಯವಸ್ಥಿತವಾದಂತ ಕೆಲಸ ಮಾಡ್ತಾ ಇದೆ ಅವ್ರ ಹತ್ರ ಮಾತ್ರ ವ್ಯವಹಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರುತ್ತೆ. ಯಾರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ಒಂದು ಲ್ಯಾಕ್ ಆಗಿರೋರು ಬ್ರೋಕರ್ ಮುಖಾಂತರ ಹೋಗ್ತಾರೆ. ಯಾಕಂದ್ರೆ ಅವರು ಎಲ್ಲ ಹೆಂಗೋ ಮಾಡಿ ಅವರು ಒಂದು ಅಡಿಗೆ 50 ರೂಪಾಯಿ 100 ರೂಪಾಯಿ ಇಟ್ಕೊಂಡಾಗ ಅವ್ರ ಜೊತೆಯಲ್ಲಿ ಕೂಡಿ ಮಾಡ್ತಾರೆ. ಅವ್ರದ್ದೇನು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಆ ಮುಂದೆ ಬ್ರ್ಯಾಂಡ್ ಆಗೋ ನಿಟ್ಟಿನಲ್ಲಿ ಅವ್ರದ್ದು ಕೂಡ ನಡೆಯುತ್ತೆ. ಇವಾಗ ಮೊದಲಿದ್ದಕ್ಕೆ ಮಧ್ಯವರ್ತಿಗಳ ವ್ಯವಸ್ಥೆ ನೋಡ್ಕೊಂಡ್ರೆ ಒಂದು 50ಕ್ಕಿಂತ ಕಮ್ಮಿ ಆಗಿದೆ ಬ್ರೋಕರ್ಗಳ ವ್ಯವಸ್ಥೆ. ನೇರವಾಗಿ ಎಲ್ಲ ಗ್ರಾಹಕರು ಕೂಡ ಅವರವರ ಡೆವಲಪರ್ ಹತ್ರ ನೇರವಾಗಿ ಹೋಗುವಂತ ವ್ಯವಸ್ಥೆ ಆಗಿದೆ ಸರ್. ಚಿದಾನಂದ್ ಅವರು ಸ್ಫೂರ್ತಿ ಚಿದಾನಂದ್ ಆಗೋದು ಸೀಕ್ರೆಟ್ ಏನು ಸರ್? ಅಲ್ಲ, ಈ ಒಂದು ಸ್ಫೂರ್ತಿ ಚಿದಾನಂದ ಆಗ್ಬೇಕಾದ್ರೆ ಇವತ್ತು ನಮ್ಮ ಪರಿಶ್ರಮ, ನಾನು ನನ್ನ ಕೆರಿಯರ್ ಅಲ್ಲಿ 18 ವರ್ಷಕ್ಕೆ ನಾನು ವೃತ್ತಿರಂಗಕ್ಕೆ ಬಂದೆ. ಇವತ್ತು ನನಗೆ 54 ವರ್ಷ, ಆಲ್ಮೋಸ್ಟ್ ಆಲ್ 35 ವರ್ಷಗಳ ಸತತ ಪರಿಶ್ರಮ ಮತ್ತು ಪ್ರಯತ್ನ, ತಂದೆ ತಾಯಿಗಳ ಆಶೀರ್ವಾದ, ಗ್ರಾಹಕರು ಕೊಟ್ಟಂತ ಸಹಕಾರ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೊಟ್ಟಂತ ಸಹಕಾರದಿಂದ ನಾನು ಸ್ಫೂರ್ತಿ ಚಿದಾನಂದ ಆಗಿದ್ದೀನಿ. ನನ್ನೊಬ್ಬನ ಪ್ರಯತ್ನಕ್ಕಿಂತ ನನ್ನ ಒಂದು ಸಮೂಹ, ನನ್ನ ಪಾಲ್ದಾರರಿರ್ಬೋದು, ಎಲ್ಲರ ಸಹಕಾರ ಮತ್ತೆ ನಮ್ಮನ್ನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಸಹಕಾರ ಮತ್ತೆ ಗ್ರಾಹಕರು ಕೊಟ್ಟಂತ ಪ್ರೋತ್ಸಾಹ ಮತ್ತೆ ನಾನು ನಡೆದುಕೊಂಡು ಬಂದ ಆದಿ ಕಮಿಟ್ಮೆಂಟ್ 5,004 ರೂಪಾಯಿ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಮ ರೇಟ್ನ ಬದಲಾವಣೆ ಮಾಡ್ತಿರಲಿಲ್ಲ. ಮತ್ತೆ ಗ್ರಾಹಕರಿಗೆ 20 ವರ್ಷ ಆಗಲಿ ಸಿವಿಲ್ ಡಿಸ್ಪ್ಯೂಟ್ ಬರಲಿ ಅಥವಾ ಯಾವುದೇ ರೀತಿ ಕಾಮಗಾರಿ ತೊಂದರೆ ಆಗಲಿ, ಆ ತೊಂದರೆಯನ್ನ ಸರಿಪಡಿಸ್ಕೊಂಡು ಸಿವಿಲ್ ಡಿಸ್ಪ್ಯೂಟ್ನ ನಾನು ಕ್ಲಿಯರ್ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಯಿತು. ಸ್ಫೂರ್ತಿ ಚಿದಾನಂದ ಹತ್ರ ಹೋದ್ರೆ ಇವರು ಬಹಳ ಅಚ್ಚುಕಟ್ಟಾದಂಥ ವ್ಯವಹಾರ ಮಾಡ್ತಾರೆ ಅನ್ನೋ ಒಂದು ಸ್ಥಿತಿ ಬಂದು ಇವತ್ತು ನಮಗೆ ಆ ಒಂದು ಯಶಸ್ಸು ಸಿಕ್ಕಿದೆ. ಆ ಯಶಸ್ಸನ್ನ ಇವತ್ತು ಇನ್ನೂ ನಾವು ಕೂಡ ನಮ್ಮ ಒಂದು ವೃತ್ತಿಯಲ್ಲಿ ಬಹಳ ಇನ್ನು ಪ್ರೆಸೆಂಟ್ ಡೇಟ್ಗೆ ಏನೆಲ್ಲ ನಾವು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಿ ಮತ್ತೆ ಇನ್ನು ಸಿವಿಲ್ ವರ್ಕ್ಸ್ನು ಕೂಡ ಬಹಳ ಗಣನೀಯವಾಗಿ ಮಾರ್ಕೆಟ್ನಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಮೈಸೂರಿನಲ್ಲಿ ಯಾರು ಇನ್ನೂ ಅತ್ಯುನ್ನತವಾದಂಥ ಲೇಔಟ್ ಮಾಡ್ತಾ ಅದಕ್ಕಿಂತ ಒಂದು ಉನ್ನತವಾದಂಥ ಲೇಔಟ್ನ ನಾವು ತುಮಕೂರು ಜನತೆ ಕೊಡಬೇಕು,
ಕ್ವಾಲಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದೀವಿ. ಈಗಾಗಲೇ ಆ ಕ್ವಾಲಿಟಿ ಕೂಡ ನಮಗೆ ಸಕ್ಸಸ್ಫುಲ್ ಕೊಡ್ತಾ ಇದೆ. ರಾತ್ರೋರಾತ್ರಿ ಯಾರು ಕೂಡ ಮೇಲೆ ಬರಲ್ಲ, ಅದಕ್ಕೆ ಆದಂತ ಶ್ರಮ ಬೇಕು, ಅದಕ್ಕೆ ಆದಂತ ಕಠಿಣ ಒಂದು ಪರಿಶ್ರಮ ಬೇಕು ಅನ್ನುವಂಥದ್ದು ಸ್ಫೂರ್ತಿ ಚಿದಾನಂದ್ರವರ ಮಾತಾಗಿರುವಂಥದ್ದು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.